ಪಶ್ಚಿಮ ಘಟ್ಟದ ತಪ್ಪಲಿನ ಹಸಿರು ಮೈದಾನಗಳು, ಆಳವಾದ ಕಣಿವೆಗಳು ಮತ್ತು ದಟ್ಟವಾದ ಅರಣ್ಯ. ರಾಘವೇಂದ್ರ ತನ್ನ ಹಳೆಯ ಎಸ್ಯುವಿ ಕಾರನ್ನು ಅತಿ ವೇಗವಾಗಿ ಚಲಾಯಿಸುತ್ತಿದ್ದ. ಕಾರಿನ ಕಿಟಕಿಯ ಹೊರಗೆ ಮಳೆ ನಿಧಾನವಾಗಿ ಪ್ರಾರಂಭವಾಗಿತ್ತು. ಅದು ಕೇವಲ ಮಳೆಯಾಗಿರಲಿಲ್ಲ, ಸಂಜೆಯ ಮಂಜಿನೊಂದಿಗೆ ಸೇರಿ ದಾರಿಯನ್ನು ಅಸ್ಪಷ್ಟವಾಗಿಸುತ್ತಿತ್ತು. ಮುಂಭಾಗದ ಸೀಟಿನಲ್ಲಿ ಕುಳಿತಿದ್ದ ಸುನೀತಾ ತನ್ನ ಫೋನಿನ ಸಿಗ್ನಲ್ ಅನ್ನು ಪರೀಕ್ಷಿಸುತ್ತಾ, ರಘು, ದಾರಿ ತಪ್ಪಿದೆ ಅಂತ ಅನ್ಸುತ್ತೆ. ಮ್ಯಾಪ್ನಲ್ಲಿ ಈ ಮಾರ್ಗ ತೋರಿಸುತ್ತಿಲ್ಲ ಎಂದು ಆತಂಕದಿಂದ ಹೇಳಿದಳು. ಹಿಂಬದಿಯ ಸೀಟಿನಲ್ಲಿ ಕುಳಿತಿದ್ದ ಅವರ ಮಗಳು ಅನನ್ಯ ಕಿಟಕಿಯ ಹೊರಗೆ ನೋಡುತ್ತಿದ್ದಳು. ಆಕೆಯ ಕಣ್ಣುಗಳಲ್ಲಿ ಬೆರಗು ಮತ್ತು ಭಯ ಎರಡೂ ಇತ್ತು. ಅಪ್ಪ, ಈ ದಾರಿ ತುಂಬಾ ವಿಚಿತ್ರವಾಗಿದೆ. ಸುಮಾರು 1 ಗಂಟೆಯಿಂದ ಒಂದೇ ಒಂದು ಕಾರು ಅಥವಾ ಮನುಷ್ಯರು ಕಾಣಿಸಿಲ್ಲ. ಇದು ನಕ್ಷೆಯಲ್ಲಿರುವ ದಾರಿಯೇ? ಇಲ್ಲ ಮಗಳೇ, ಇದು ಶಾರ್ಟ್ಕಟ್. ನಾವು ಹೋಗ್ಬೇಕಾದ ಹೋಮ್ ಸ್ಟೇ ತಲುಪಲು ಇದು ಸುಲಭ ದಾರಿ ಎಂದು ಆ ಸ್ಥಳೀಯರು ಹೇಳಿದ್ದರು. ಚಿಂತೆ ಮಾಡಬೇಡ. ಕಾರು ಹಳ್ಳ ಕೊಳ್ಳದ ದಾರಿಯಲ್ಲಿ ಸಾಗುತ್ತಿತ್ತು. ದಾರಿಯ ಬದಿಯಲ್ಲಿ ಮರಗಳು ಅತೀ ಎತ್ತರವಾಗಿ ಬೆಳೆದಿದ್ದವು. ಅವುಗಳ ರೆಂಬೆಗಳು ಪರಸ್ಪರ ಹೆಣೆದುಕೊಂಡು ಆಕಾಶವನ್ನೇ ಮುಚ್ಚಿದ್ದವು. ಅದು ಸಂಜೆಯಾಗಿದ್ದರೂ ಕಾಡಿನೊಳಗೆ ಕತ್ತಲು ಕವಿದಿತ್ತು. ಹಠಾತ್ತನೆ ಕಾರ್ನ ಮುಂದೆ ಏನೋ ಅಡ್ಡ ಬಂದಂತಾಯ್ತು. ರಾಘವೇಂದ್ರ ಬ್ರೇಕ್ ಹಾಕಿದ. ಕಾರು ಜಾರುತ್ತಾ ಹೋಗಿ ನಿಂತಿತ್ತು. ರಾಘವೇಂದ್ರ ಹೆಡ್ಲೈಟ್ಗಳನ್ನು ಹೆಚ್ಚು ಪ್ರಕಾಶಮಾನಗೊಳಿಸಿದ. ಆ ಬೆಳಕಿನಲ್ಲಿ ಕಂಡ ದೃಶ್ಯ ಅವರ ಎದೆಯ ಬಡಿತವನ್ನು ಹೆಚ್ಚಿಸಿತು. ಮುಂದೆ ಒಂದು ಹಳೆಯ ಮರದ ಗೇಟ್ ಇತ್ತು. ಅದರ ಮೇಲೆ ಬರೆಯಲಾಗಿತ್ತು, ಮಾಯಾಪುರ, ನಿಷೇಧಿತ ವಲಯ. ಅದು ಹಳ್ಳಿ ಎನ್ನಲು ಸಾಧ್ಯವಿಲ್ಲ. ಅದೊಂದು ಮರೆತು ಹೋದ ಅವಶೇಷದಂತೆ ಕಾಣುತ್ತಿತ್ತು. ಅಪ್ಪ, ನಾವಿಲ್ಲಿಂದ ವಾಪಸ್ ಹೋಗೋಣ. ಇದು ಒಳ್ಳೆ ಜಾಗ ಅಲ್ಲ ಎಂದು ಅನನ್ಯ ಅಳುತ್ತಾ ಹೇಳಿದಳು. ರಾಘವೇಂದ್ರ ಹಿಂದಕ್ಕೆ ತಿರುಗಲು ಪ್ರಯತ್ನಿಸಿದ. ಆದರೆ ಕಾರು ಹಠಾತ್ತನೆ ಆಫ್ ಆಯಿತು. ಸ್ಟಾರ್ಟ್ ಮಾಡಲು ಹೋದಾಗ ಎಂಜಿನ್ ಸದ್ದು ಮಾಡಲಿಲ್ಲ. ಅವರು ಕಾರಿನಿಂದ ಕೆಳಗಿಳಿಯಲು ನಿರ್ಧರಿಸಿದರು. ಕಾರಿನ ಮೌನ ಅವರನ್ನು ಆವರಿಸಿತ್ತು. ಹಕ್ಕಿಗಳ ಚಿರಿಪಿಲಿ ಸದ್ದು ಕೂಡ ಅಲ್ಲಿರಲಿಲ್ಲ. ಕೇವಲ ಮಳೆಯ ಹನಿಗಳು ಎಲೆಗಳ ಮೇಲೆ ಬೀಳುವ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಸುನೀತಾ ಸುತ್ತಲೂ ನೋಡಿದಳು. ದೂರದಲ್ಲಿ ಒಂದು ಹಳೆಯ ಮನೆಯ ಕಿಟಕಿಯಲ್ಲಿ ಮಸುಕಾದ ಬೆಳಕು ಕಾಣುತ್ತಿತ್ತು. 3 ಜನರು ಆ ಮನೆಯತ್ತ ನಡೆದರು. ದಾರಿ ಪೂರ್ತಿ ಮುಳ್ಳಿನ ಬಳ್ಳಿಗಳಿಂದ ತುಂಬಿತ್ತು. ಮನೆ ತಲುಪಿದಾಗ ಅವರಿಗೆ ಅರಿವಾಯಿತು, ಅದು ಯಾರೋ ವಾಸಿಸುವ ಮನೆಯಲ್ಲ, ಅದೊಂದು ಹಳೆಯ ಪಾಳು ಬಿದ್ದ ಕಟ್ಟಡ ಎಂದು. ಒಳಗೆ ಯಾರಾದರೂ ಇದ್ದೀರಾ ಎಂದು ರಾಘವೇಂದ್ರ ಜೋರಾಗಿ ಕೂಗಿದ. ಒಳಗೆ ತೀವ್ರವಾದ ಮೌನ. ಅನಿವಾರ್ಯವಾಗಿ ಅವರು ಒಳಗೆ ಕಾಲಿಟ್ರು. ಒಳಗೆ ಹೋದ ತಕ್ಷಣ ಕಂಡ ದೃಶ್ಯ ಅವರನ್ನು ಕಕ್ಕಾಬಿಕ್ಕಿಯಾಗಿಸಿತು. ಗೋಡೆಗಳ ಮೇಲೆ 10 ಫೋಟೋಗಳು ನೇತಾಡುತ್ತಿದ್ದವು. ಪ್ರತಿಯೊಂದು ಫೋಟೋದಲ್ಲಿಯೂ ಇರುವ ವ್ಯಕ್ತಿಗಳ ಮುಖಗಳು ಅಸ್ಪಷ್ಟವಾಗಿದ್ದವು. ಆದರೆ ಅವರ ಕಣ್ಣುಗಳು ಮಾತ್ರ ಜೀವಂತವಾಗಿರುವಂತೆ ಭಾಸವಾಗುತ್ತಿತ್ತು. ಅಪ್ಪ, ಈ ಫೋಟೋಗಳನ್ನು ನೋಡಿ. ಇವುಗಳೆಲ್ಲವೂ ಒಂದೇ ಕುಟುಂಬದ್ದು ಅಂತ ಅನ್ಸುತ್ತೆ. ಆದರೆ ಅವರೆಲ್ಲರ ಮುಖಗಳು ಏಕೆ ಇಲ್ಲ ಎಂದು ಅನನ್ಯ ಬೆರಳು ತೋರಿಸಿದಳು. ತಕ್ಷಣ ಸುನೀತಾ ಆ ಫೋಟೋಗಳನ್ನು ಹತ್ತಿರದಿಂದ ನೋಡಲು ಹೋದಳು. ನೋಡಿ ದಿಗ್ಭ್ರಮೆಗೊಂಡಳು. ರಾಘು, ಇವು ನಮ್ಮ ಫೋಟೋಗಳಲ್ವೇ? ಇದು ನೋಡಿ, ನಿನ್ನಂತೆ ಇದೆ. ಇದು ನನ್ನಂತೆ ಇದೆ. ಇದು ಅನನ್ಯ. ರಾಘು, ಇದು ಹೇಗೆ ಸಾಧ್ಯ? ಇದು 30 ವರ್ಷಗಳ ಹಳೆಯ ಫೋಟೋ ಎಂದು ಅಲ್ಲಿ ಬರೆಯಲಾಗಿದೆ. ಆಗ ರಾಘು ಭಯದಿಂದ, ನಾವು ಇಲ್ಲಿಂದ ಹೋಗ್ಬೇಕು ಈಗಲೇ ಎಂದು ರಾಘವೇಂದ್ರ ಬೊಬ್ಬೆ ಹಾಕಿದ. ಹೊರಗೆ ಆ ಹಳ್ಳಿಯ ಅದು ಕೇವಲ ಮನೆಗಳ ಸಮೂಹ, ಕಾಲದ ಸುಳಿ ಆಗಿತ್ತು. ಅವರು ನೋಡಿದ ಆ ದೃಶ್ಯಗಳು ಆ ಮನೆಯಲ್ಲಿ ನಡೆದ ಯಾವುದೋ ಒಂದು ಅನಾಹುತದ ಪ್ರತಿಬಿಂಬಗಳಾಗಿದ್ದವು. ಆದರೆ ಅವರು ಬಾಗಿಲ ಕಡೆಗೆ ಓಡಿದಾಗ ಬಾಗಿಲು ಕಣ್ಮರೆಯಾಗಿತ್ತು. ಅಲ್ಲಿ ಗೋಡೆ ಮಾತ್ರವಿತ್ತು. ಸುನೀತಾ ಅಳಲಾರಂಭಿಸಿದಳು. ನಾವು ಇನ್ನು ಇಲ್ಲಿಂದ ಹೊರಗೆ ಹೋಗ್ಲು ಸಾಧ್ಯವಿಲ್ಲವೇ? ಅನನ್ಯ ತನ್ನ ಜೇಬಿನಲ್ಲಿದ್ದ ಮೊಬೈಲ್ ನೋಡಿದಳು. ಅದರಲ್ಲಿ ಸಮಯ ರಾತ್ರಿ 8 ಗಂಟೆಯನ್ನು ತೋರಿಸುತ್ತಿತ್ತು. 10 ನಿಮಿಷದ ನಂತರವೂ ಅದು 8 ಗಂಟೆನೇ ತೋರಿಸುತ್ತಿತ್ತು. ಸಮಯ ನಿಂತು ಹೋಗಿತ್ತು. ಇಲ್ಲಿ ಏನೋ ತಪ್ಪಾಗಿದೆ. ಈ ಹಳ್ಳಿ ಒಂದು ಶಾಪದಂತಿದೆ. ನಾವು ಯೋಚಿಸಬೇಕು ಎಂದು ಯೋಚಿಸುತ್ತಾ ರಾಘವೇಂದ್ರ ಸುತ್ತಲೂ ಗಮನಿಸಿದ. ಆ ಮನೆಯಲ್ಲಿ ಒಂದು ಹಳೆಯ ಗಡಿಯಾರವಿತ್ತು. ಅದು ನಿಂತು ಹೋಗಿತ್ತು. ಅದರ ಮುಳ್ಳುಗಳನ್ನು 12ಕ್ಕೆ ಸರಿಸಿದರೆ ಏನಾಗಬಹುದು ಎಂದು ತಿಳಿದು. ಅನನ್ಯ, ಸುನೀತಾ,
ಆ ಗಡಿಯಾರವನ್ನ ಒಟ್ಟಿಗೆ ತಿರುಗಿಸೋಣ. ಎಂದು ಕರೆದ. 3 ಜನರು ಸೇರಿ ಆ ಗಡಿಯಾರದ ಮುಳ್ಳುಗಳನ್ನು ಸರಿಸಿದ್ರು. ಕ್ಷಣ ಮಾತ್ರದಲ್ಲಿ ಇಡೀ ಮನೆ ಕಂಪಿಸಿತು. ಗೋಡೆಗಳು ಬಿರುಕು ಬಿಟ್ಟವು. ದೃಶ್ಯಗಳು ಬದಲಾಗುತ್ತಿದ್ದವು. ಕತ್ತಲೆಯಲ್ಲಿ ಇದ್ದ ಹಳ್ಳಿ ಈಗ ಬೆಳಗಿನ ಜಾವದ ಸೂರ್ಯನ ಬೆಳಕಿನಲ್ಲಿ ಕಾಣಿಸತೊಡಗಿತು. ಬಾಗಿಲು ಮತ್ತೆ ತೆರೆಯಿತು. ತಕ್ಷಣ ಅವರು ಓಡಲಾರಂಭಿಸಿದರು. ಆದರೆ ಅದು ಅವರು ಬಂದ ದಾರಿಯಾಗಿರಲಿಲ್ಲ. ಅದು ಕಾಡಿನ ದಾರಿ. ಅವರ ಹಿಂದೆ ಆ ಹಳೆಯ ಮನೆಯ ದೆವ್ವಗಳು ಅಥವಾ ನೆರಳುಗಳು ಬೆನ್ನಟ್ಟುತ್ತಿವೆಯೇನೋ ಎಂಬ ಭಾಸವಾಯಿತು. ಅವರು ಕಾರಿನ ಹತ್ತಿರ ತಲುಪಿದರು. ರಾಘವೇಂದ್ರ ಮತ್ತೊಮ್ಮೆ ಪ್ರಯತ್ನಿಸಿದ. ಈ ಬಾರಿ ಎಂಜಿನ್ ಸದ್ದು ಮಾಡಿತು. ಕಾರು ಚಾಲನೆಗೆ ಬಂದಿತು. ಅವರು ವೇಗವಾಗಿ ಆ ಹಳ್ಳಿಯಿಂದ ಹೊರಬಂದರು. ಹಲವು ಮೈಲುಗಳ ನಂತರ ಅವರು ಮುಖ್ಯ ರಸ್ತೆಗೆ ಬಂದರು. ಅಲ್ಲಿ ಪೆಟ್ರೋಲ್ ಬಂಕ್ ಕಾಣಿಸಿತು. ಅವರು ಕಾರನ್ನು ನಿಲ್ಲಿಸಿ ಉಸಿರು ತೆಗೆದುಕೊಂಡರು. ಅಪ್ಪ, ಆ ಮನೆ, ಆ ಫೋಟೋಗಳು, ಅದು ನಿಜವಾಗಿತ್ತಾ? ಎಂದು ಅನನ್ಯ ಕೇಳಿದರು. ಆದರೆ ರಾಘವೇಂದ್ರ ಅದಕ್ಕೆ ಉತ್ತರಿಸಲಿಲ್ಲ. ಅವನು ಪೆಟ್ರೋಲ್ ಬಂಕ್ನಲ್ಲಿಯವನ ಬಳಿ ಹೋಗಿ ಅಣ್ಣ, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಮಾಯಾಪುರ ಅಂತ ಏನಾದ್ರೂ ಊರಿದೆಯಾ ಎಂದು ಕೇಳಿದ. ಆಗ ಆ ವ್ಯಕ್ತಿ ಅಚ್ಚರಿಯಿಂದ ನೋಡಿದ. ಮಾಯಾಪುರ? ಅಯ್ಯೋ, ಅದು 30 ವರ್ಷಗಳ ಹಿಂದೆ ಒಂದು ಬೆಂಕಿಯಲ್ಲಿ ನಾಶವಾದ ಊರು. ಅಲ್ಲಿಗೆ ಹೋಗುವ ದಾರಿ ಈಗ ಕಾಡಾಗಿ ಬಿಟ್ಟಿದೆ. ಅಲ್ಲಿಗೆ ಯಾರೂ ಹೋಗುವುದಿಲ್ಲ. ನಂತರ ಅವರು ಸಮಾಧಾನವಾಗಿ ಅಲ್ಲಿಂದ ಮನೆಗೆ ಮರಳಿದರು. ಆದರೆ ಆ ರಾತ್ರಿಯ ಘಟನೆ ಅವರ ಜೀವನವನ್ನು ಬದಲಿಸಿತು. ಅವರು ಯಾವುದೇ ನಿಗೂಢ ದಾರಿಗಳನ್ನು ಇನ್ನು ಮುಂದೆ ಆಯ್ಕೆ ಮಾಡಲಿಲ್ಲ. ಕೆಲವೊಮ್ಮೆ ಜೀವನದಲ್ಲಿ ನಾವು ಕಂಡುಕೊಳ್ಳುವ ಶಾರ್ಟ್ಕಟ್ಗಳು ನಮ್ಮನ್ನು ಎಲ್ಲಿಗೆ ಕೊಂಡೊಯ್ಯುತ್ತವೆ ಎಂಬುದು ನಮಗೆ ಗೊತ್ತಿರುವುದಿಲ್ಲ. ಆ ರಹಸ್ಯ, ಆ ಫೋಟೋಗಳು, ಆ ಸಮಯದ ಸುಳಿ, ಅದೆಲ್ಲವೂ ಇಂದಿಗೂ ಅವರ ಪಾಲಿಗೆ ಒಂದು ಭಯಾನಕ ನೆನಪಾಗಿ ಉಳಿದಿದೆ. ರಾಘವೇಂದ್ರ, ಸುನೀತಾ ಮತ್ತು ಅನನ್ಯ ಅಂದು ಆ ಕಾಡಿನಿಂದ ಜೀವದೊಂದಿಗೆ ಮರಳಿ ಬಂದಿದ್ದು ಒಂದು ದೊಡ್ಡ ಪವಾಡವೇ ಸರಿ. ಅಂದು ನಡೆದ ಆ ಘಟನೆ ಕೇವಲ ಭ್ರಮೆಯೋ ಅಥವಾ ಅತೀಂದ್ರಿಯ ಶಕ್ತಿಯೇ? ಇದಕ್ಕೆ ಉತ್ತರ ಇಂದಿಗೂ ನಿಗೂಢ.